Dear friends, welcome all of you to my channel to understand English grammar. Today's topic is to introduce you about auxiliary have. You see, have plus past participle makes perfect aspect or perfect tense because have is the only auxiliary in English that can be used to make perfect tense. Have as a general verb or as a common verb has the sense of have or own or possess. ಅಂದ್ರೆ ಒಂದು ಸಾಮಾನ್ಯ ಕ್ರಿಯಾಪದವಾಗಿ ಹ್ಯಾವ್ಗೆ ಹೊಂದಿರೋ ಉಳ್ಳವನಾಗಿರೋ ಅನ್ನುವಂಥ ಅರ್ಥ ಅದಕ್ಕೆ ಇದೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೂ ಚಿಲ್ಡ್ರನ್ ಅಂತ ಹೇಳಿದರೆ ನನಗೆ ಎರಡು ಮಕ್ಕಳಿದ್ದಾರೆ ಅಂತ. ಐ ಹ್ಯಾವ್ ಎ ಲಾಟ್ ಆಫ್ ಪ್ರಾಪರ್ಟಿ ಅಂತ ಹೇಳಿದರೆ ನನಗೆ ಸಾಕಷ್ಟು ಆಸ್ತಿ ಇದೆ ಅಂತ. ಐ ಹ್ಯಾವ್ ನೋ ಇಂಟ್ರೆಸ್ಟ್ ಅಂದರೆ ನನಗೆ ಆಸಕ್ತಿ ಇಲ್ಲ ಅಂತ. ಅದೇ ರೀತಿ ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಬಂದಾಗ ನಾವು ಹ್ಯಾಸ್ ಅನ್ನು ಉಪಯೋಗಿಸ್ಬೇಕು. ಹಿ ಹ್ಯಾಸ್ ನೋ ಇಂಟ್ರೆಸ್ಟ್ ಇನ್ ಗೇಮ್ಸ್ ಅಂತ ಹೇಳ್ಬೋದು. ಹಿ ಹ್ಯಾಸ್ ಎ ಲಾಟ್ ಆಫ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಹಿ ಹ್ಯಾಸ್ ಪೇರೆಂಟ್ಸ್, ಓಲ್ಡ್ ಪೇರೆಂಟ್ಸ್ ಟು ಲುಕ್ ಆಫ್ಟರ್ ಅಂತ ಹೇಳ್ಬೋದು. ಆತನಿಗೆ ನೋಡ್ಕೊಳ್ಳಿಕ್ಕೆ ಆತನ ಮುದಿಯ ತಂದೆ ತಾಯಿಗಳು ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಪಾಸ್ಟ್ ಟೆನ್ಸ್ ಅಲ್ಲಿ ಐ ಹ್ಯಾಡ್ ಸೋ ಮೆನಿ ಬುಕ್ಸ್ ವೆನ್ ಐ ವಾಸ್ ಎ ಸ್ಟೂಡೆಂಟ್ ಇನ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಅಂದರೆ ನಾನು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ, ವಿದ್ಯಾರ್ಥಿಯಾಗಿದ್ದಾಗ ನನ್ನ ಹತ್ರ ಸಾಕಷ್ಟು ಪುಸ್ತಕಗಳಿದ್ವು ಅಂತ ಹೇಳ್ಬೋದು. ಇದು ದಿಸ್ ಈಸ್ ದಿ ಯೂಸ್ ಆಫ್ ಹ್ಯಾವ್ ಆಸ್ ಎ ಕಾಮನ್ ವರ್ಬ್. ಆಸ್ ಎ ಕಾಮನ್ ವರ್ಬ್, ಹ್ಯಾವ್ ಹ್ಯಾಸ್ these following forms. Have is base form, has is s form, having is ing form, had is past form, had is also past participle form. So that is why have has only four forms and it is called regular verb. But as auxiliary, its use is restricted to only three forms. ಇದೊಂದು ಸಹಾಯಕ ಕ್ರಿಯಾಪದ ಆಗಿ ಹ್ಯಾವ್ ಆಕ್ಸಿಲರಿಯ ಪ್ರಯೋಜನ, ಹ್ಯಾವ್ ಆಕ್ಸಿಲರಿಯ ಪ್ರಯೋಗ ಅಂತಕ್ಕಂಥದ್ದು ಕೇವಲ 3 ಫಾರ್ಮ್ಗಳಿಗೆ ಮಾತ್ರ ಮೀಸಲಾಗಿದೆ. ಅವು ಯಾವ್ಯಾವು ಅಂತ ಹೇಳಿದ್ರೆ ನೋಡಿ, ಒಂದು ಹ್ಯಾವ್ ಮತ್ತು ಎರಡನೇದು ಹ್ಯಾಸ್, ಆಮೇಲೆ ಮೂರನೇದು ಹ್ಯಾಡ್. ಇದರಲ್ಲಿ ಹ್ಯಾವ್, ಹ್ಯಾಸ್ ಇವೆರಡೂ ಕೂಡ ಪ್ರೆಸೆಂಟ್ ಟೆನ್ಸ್ ಆಕ್ಸಿಲರಿ. ಹ್ಯಾವ್ ಮತ್ತು ಹ್ಯಾಸ್ ನೋಡಿ, ಹ್ಯಾವ್ ಅಂಡ್ ಹ್ಯಾಸ್, ದೀಸ್ ಟೂ ಆರ್ ಪ್ರೆಸೆಂಟ್ ಟೆನ್ಸ್ ಆಕ್ಸಿಲರಿ. ಹ್ಯಾಸ್ ಈಸ್ ಎಸ್ ಫಾರ್ಮ್ ಆಫ್ ಆಕ್ಸಿಲರಿ. Have and has plus past participle makes present perfect tense. And when we want to make present perfect tense, we must use have and has. Here one rule must be kept in our mind, that has is s form and it should be used with third person singular subjects, that is he, she, it, this, that and any singular noun. Otherwise have is freely used with first person I, first person we, second person you, and third person they, and any other plural verbs, plural nouns. ಈಗ ನಾವು ಪ್ಲೂರಲ್ ವರ್ಬ್ಸ್ ಅಲ್ಲ, ಪ್ಲೂರಲ್ ನೌನ್ಸ್ ಅಥವಾ ಪ್ಲೂರಲ್ ಸಬ್ಜೆಕ್ಟ್ಸ್. ಈಗ ಉದಾಹರಣೆ ಸ್ಟೂಡೆಂಟ್ಸ್ ಅಂತ ಬಂತಂದ್ರೆ ಸ್ಟೂಡೆಂಟ್ಸ್ ಹ್ಯಾವ್ ಅಂತ ಹೇಳ್ತೀವಿ. ಐ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ದಿಸ್ ಈಸ್ ದಿ ಪ್ರಾಕ್ಟೀಸ್ ವಿ ಮಸ್ಟ್ ಫಾಲೋ ಇನ್ ಇಂಗ್ಲಿಷ್. ಅದೇ ರೀತಿ ಈಗ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್, he has completed his work, she has done a good dance, she has danced well, she has sung very sweetly. ನೋಡಿ, ಈ ರೀತಿ ನಾವು ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಅನ್ನು ಉಪಯೋಗಿಸ್ಬೇಕು. ಇನ್ನ ಐ, ವಿ, ಯು ಬಂದಾಗ ನಾವು ಹ್ಯಾವ್ ಅನ್ನು ಉಪಯೋಗಿಸ್ಬೇಕು. ಇದು ಪರ್ಫೆಕ್ಟ್ ಟೆನ್ಸ್ನ ಒಂದು ರಚನೆ. ಇದು ಪರ್ಫೆಕ್ಟ್ ಟೆನ್ಸ್ ಏನ್ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಪಾಸ್ಟ್ ನಲ್ಲಿ ಪ್ರಾರಂಭವಾಗಿ ವರ್ತಮಾನ ಕಾಲದಲ್ಲಿ ರಿಲೆವೆಂಟ್ ಇರ್ತಕ್ಕಂಥ ಮತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಆಕ್ಷನ್ ಅರ್ಥವನ್ನ ಕೊಡುತ್ತೆ ಅದು. ಉದಾಹರಣೆ, ಐ ಹ್ಯಾವ್ ಕಂಪ್ಲೀಟೆಡ್ ರೀಡಿಂಗ್ ದ ಬುಕ್ ಅಂದ್ರೆ ನಾನೀಗ ಪುಸ್ತಕ ಓದೋದನ್ನು ಮುಗಿಸಿದೆ ಅಂದ್ರೆ ದೇರ್ ಈಸ್ ಸಮ್ ಎವಿಡೆನ್ಸ್ ಟು ಸೇ ದಟ್ ಯು ಹ್ಯಾವ್ ಕಂಪ್ಲೀಟೆಡ್ ರೀಡಿಂಗ್ ದ ಬುಕ್, ಯು ಹ್ಯಾವ್ ಕೆಪ್ಟ್ ದ ಬುಕ್ ಇನ್ ಯುವರ್ ಹ್ಯಾಂಡ್, ಈ ರೀತಿ ಹೇಳ್ಬೋದು. ಅದೇ ರೀತಿ ಐ ಹ್ಯಾವ್ ರೆಡ್ ದಿ ನಾವೆಲ್ ಅಂತ ನಾನು ಹೇಳಿದ್ರೆ, ಐ ಮೇ ಹ್ಯಾವ್ ಸಮ್ ಮೆಮೊರೀಸ್ ಇನ್ ಮೈ ಮೈಂಡ್ ಅಬೌಟ್ ದಿ ನಾವೆಲ್. I can I am in a position to retell something of the story of the novel. ಹಿಂಗೆ ನನಗೆ ಇನ್ನೂ ಕಾದಂಬರಿಯ ಕಥೆ ನನ್ನ ಸ್ಮರಣೆಯಲ್ಲಿದೆ, ನಾನು ಅದನ್ನು ಹೇಳಬಲ್ಲೆ. ಈ ರೀತಿ ಅರ್ಥ ಬಂದಾಗ ನಾವು ಈ
ಹ್ಯಾವ್ ಅನ್ನುವಂಥ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನಾವು ಉಪಯೋಗಿಸ್ತೀವಿ. ಅಂದ್ರೆ ಪಾಸ್ಟ್ ನಲ್ಲಿ ಅದು ಆಕ್ಷನ್ ಪ್ರಾರಂಭ ಆಗಿದ್ರು ಕೂಡ ಪ್ರೆಸೆಂಟ್ ರಿಲಿವೆನ್ಸ್ ಇರಬೇಕು ಅದಕ್ಕೆ. ಅಂದ್ರೆ ವರ್ತಮಾನ ಕಾಲದ ಪ್ರಸ್ತುತತೆ ಇರ್ತಕ್ಕಂಥ ಅರ್ಥ ಕೊಡ್ತಕ್ಕಂಥ ವಾಕ್ಯಗಳನ್ನ ನಾವು ಹೇಳುವಾಗ ನಾವು ಏನ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಉಪಯೋಗಿಸಬೇಕು. ಅದೇ ರೀತಿ ಪಾಸ್ಟ್ ಪರ್ಫೆಕ್ಟ್ ಇದೆ, ಅದು ರಿಮೋಟ್ ಪಾಸ್ಟ್. ಅದು ರಿಮೋಟ್ ಪಾಸ್ಟ್ ಅಂದ್ರೆ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನಾನು ಹಿಂದೆ ಈಗ ಸಿಂಪಲ್ ಪಾಸ್ಟ್ಗೂ ಪಾಸ್ಟ್ ಪರ್ಫೆಕ್ಟಿಗೂ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ಸಿಂಪಲ್ ಪಾಸ್ಟ್ ಅಂತಕ್ಕಂಥದ್ದು ಅದು ಲೇಟರ್ ಪಾಸ್ಟ್ ಆಕ್ಷನ್ ಅನ್ನು ಹೇಳ್ತತಿ. ಪಾಸ್ಟ್ ಪರ್ಫೆಕ್ಟ್ ಅಂತಕ್ಕಂಥದ್ದು ಅರ್ಲಿಯರ್ ಪಾಸ್ಟ್ ಆಕ್ಷನ್ ಅನ್ನು ಹೇಳ್ತದ್ದು. ವೆನ್ ಐ ರೀಚ್ಡ್ ದ ರೈಲ್ವೆ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಟ್ರೈನ್ ಹ್ಯಾಡ್ ಆಲ್ರೆಡಿ ಲೆಫ್ಟ್ ದ ಸ್ಟೇಷನ್ ಅಂತ ಈ ರೀತಿ ಹೇಳಿದ್ರೆ ನೋಡಲ್ಲಿ, ವೆನ್ ಐ ರೀಚ್ಡ್ ದ ರೈಲ್ವೆ ಸ್ಟೇಷನ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ವೆನ್ ಐ ರೀಚ್ಡ್ ದ ರೈಲ್ವೆ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಇಲ್ಲಿ ನಾನು ರೈಲ್ವೆ ಸ್ಟೇಷನ್ ರೀಚ್ ಆಗೋದಕ್ಕಿಂತ ಮೊದಲು ರೈಲ್ ಆಗಲೇ ಸ್ಟೇಷನ್ ಅನ್ನ ಬಿಟ್ಟಿತ್ತು ಅಂತ. ಹೀಗೆ ಪಾಸ್ಟ್ ಟೆನ್ಸ್ ನಲ್ಲಿ ಅರ್ಲಿಯರ್ ಪಾಸ್ಟ್ ಆಕ್ಷನ್ ಅನ್ನ ನಾವು ಹೇಳಲಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಉಪಯೋಗ ಮಾಡ್ತೀವಿ. ಆಗ ನಾವು ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಕ್ರಿಯಾಪದವನ್ನು ಉಪಯೋಗಿಸಬೇಕು. ಆದ್ರೆ ಸಿಂಪಲ್ ಪಾಸ್ಟ್ ಅಂತಕ್ಕಂಥದ್ದು ಲೇಟರ್ ಆಕ್ಷನ್ ಅನ್ನು ಹೇಳುತ್ತೆ. ಅಂದ್ರೆ ಟ್ರೈನ್ ಆಗಲೇ ಮೊದಲೇ ಸ್ಟೇಷನ್ ಬಿಟ್ಟಿತ್ತು, ಆಮೇಲೆ ನಾನು ಹೋಗಿ ರೈಲ್ವೆ ಸ್ಟೇಷನ್ ಅನ್ನ ಮುಟ್ಟಿದೆ ಅನ್ನುವಂಥ ಅರ್ಥವನ್ನು ಅದು ಕೊಡ್ತತಿ. ಅದೇ ರೀತಿ ಇನ್ನ ಇಲ್ಲಿ ನೋಡಿ, ಹ್ಯಾವ್, ಹ್ಯಾಸ್, ಹ್ಯಾಡ್ ಈ ಮೂರನ್ನು ಇದರ ಮುಂದೆ ನಾವು ಬೀನ್ ಅನ್ನ ಬಳಸಿಬಿಟ್ಟು ಬೀನ್ ಅನ್ನು ಬಳಸಿ ಎರಡು ರಚನೆಗಳನ್ನ ನಾವು ಮಾಡಬಹುದು. ಅಂದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ING ಈ ರೀತಿ ಬರೆದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಹ್ಯಾವ್, ಹ್ಯಾಸ್ plus been plus ING form makes present perfect continuous tense. Have, has plus been plus ING makes present perfect continuous tense. For example, I have been teaching grammar. I have been reading novel. She has been drawing picture. He has been swimming. ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಾಕ್ಯಗಳನ್ನು ಮಾಡಲಿಕ್ಕೆ ನಾವು ಈ ರೀತಿಯಾಗಿ ಬರಿಬಹುದು. ಇಲ್ಲಿ ಅರ್ಥ ಏನಂತ ಹೇಳಿದ್ರೆ, ವರ್ತಮಾನ ಕಾಲದಲ್ಲಿ ಆ ಕ್ರಿಯೆ ಮುಂದುವರೆದಿರ್ತದೆ. ಅದು ಈ ಹ್ಯಾಸ್ ಬೀನ್ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ನೀವು ನೋಡ್ಬೋದು ಇನ್ನು ಅವನು ಈಜುತ್ತಾ ಇದ್ದಾನೆ ಅಂತ. ಆದ್ರೆ ಈಜುವ ಕ್ರಿಯೆ ಮೊದಲೇ ಪ್ರಾರಂಭ ಆಗಿತ್ತು, ಈಗಲೂ ಅದು ಕಂಟಿನ್ಯೂ ಆಗಿ ಮುಂದುವರೆದಿದೆ ಅಂತ ಅರ್ಥ. ಅದು ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ದ ಆಕ್ಷನ್ ಈಸ್ ಗೋಯಿಂಗ್ ಆನ್ ಬಟ್ ಇಟ್ ವಾಸ್ ಸ್ಟಾರ್ಟೆಡ್ ಅರ್ಲಿಯರ್ ಅಂತ. ಮೊದಲೇ ಅದು ಪ್ರಾರಂಭ ಆಗಿತ್ತು, ನಾನು ಮಾತಾಡೋಕೆ ಅದು ಮುಂದುವರೆದಿತ್ತು. ಈ ತರದ ಕ್ರಿಯೆಗಳನ್ನು ನಾವು ಹೇಳ್ಬೇಕಾದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಬಳಸ್ತೀವಿ. ಅದೇ ರೀತಿ ಪಾಸ್ಟ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನು ಹೇಳ್ಬೋದು. ಈಗ ಉದಾಹರಣೆ, ವೆನ್ ಐ ವೆಂಟ್ ಹಿಸ್ ಹೌಸ್ ಹಿ ಹ್ಯಾಡ್ ಬೀನ್ ವಿವಿಂಗ್ ಅಂತ ಹೇಳ್ಬೋದು. ನಾನು ಅವನ ಮನೆಗೆ ಹೋದಾಗ ಆತ ನೇಯ್ತಾ ಇದ್ದ ಅಂತ. ಅಂದ್ರೆ ಅಲ್ಲಿ ನೋಡ್ರಿ, ನಾನು ಅವನ ಮನೆಗೆ ಹೋಗಿದ್ದು ನಂತರದ ಕ್ರಿಯೆ, ಆದ್ರೆ ನಾನು ಹೋಗೋ ಕಾಲಕ್ಕೆ ಮುಂಚಿನಿಂದ ಆಗ್ಲೇ ಆತ ನೇಯಕ್ ಶುರು ಮಾಡಿದ್ದ, ನಾನು ಹೋದಾಗ್ಲೂ ಅದು ಕಂಟಿನ್ಯೂ ಆಗಿ ಮುಂದುವರೆದಿತ್ತು ಅಂತ. ಇವನ್ ವೆನ್ ಐ ರೀಚ್ಡ್ ಹಿಸ್ ಹೌಸ್ ಹಿ ವಾಸ್ ವರ್ಕಿಂಗ್ ಅಂತ, ಹಿ ಹ್ಯಾಡ್ ಬೀನ್ ವಿವಿಂಗ್, ನೇಯ್ತಾ ಇದ್ದ ಅಂತ ನೋಡಿ. ಹೀಗೆ ನಾವು ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳನ್ನ ನಾವು ಉಪಯೋಗ ಮಾಡಬಹುದು. ಆಮೇಲೆ ಇನ್ನೊಂದು ಇದೇ ಸೂತ್ರದಲ್ಲಿ ಅಂದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಈ ರೀತಿ ಬರೆದಾಗ ಪರ್ಫೆಕ್ಟ್ ನಲ್ಲಿ ಪ್ಯಾಸಿವ್ ವಾಯ್ಸ್ ಬರುತ್ತೆ. ನಮಗೆ ಪರ್ಫೆಕ್ಟ್ ನಲ್ಲಿ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಉದಾಹರಣೆ, ಹ್ಯಾವ್, ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಈ ರೀತಿ ನಾವು ವಾಕ್ಯಗಳನ್ನು ಉಪಯೋಗ ಮಾಡಿದ್ರೆ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಹ್ಯಾವ್ ರೆಡ್ ದಟ್ ನಾವೆಲ್ ಅಂತ ಹೇಳಿದೆ ಅಂತ ಅನ್ಕೊಳ್ಳೋಣ. ದಟ್ ನಾವೆಲ್ ಹ್ಯಾಸ್ ಬೀನ್ ರೆಡ್ ಬೈ ಮೀ ಅಂತ ನಾನು ಹೇಳಿದ್ರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸ್ ಆಯ್ತು. ಅದೇ ರೀತಿ ಐ ಹ್ಯಾವ್ ಸೀನ್ ಹಿಮ್, ಐ ಹ್ಯಾವ್ ಸೀನ್ ಹಿಮ್ ಸೋ ಮೆನಿ ಟೈಮ್ಸ್, ನಾನು ಅವನ್ನ ಅನೇಕ ಸರಿ ನೋಡಿದ್ದೇನೆ ಅಂತ. ಅದೇ ರೀತಿ ಹಿ ಹ್ಯಾಸ್ ಬೀನ್ ಸೀನ್ ಬೈ ಮೀ ಸೋ ಮೆನಿ ಟೈಮ್ಸ್, ಇದು ಪ್ಯಾಸಿವ್ ವಾಯ್ಸ್. ಇದು ನೋಡಿ, ಐ ಹ್ಯಾವ್ ಸೀನ್ ಹಿಮ್ ಅನ್ನೋದು ಆಕ್ಟಿವ್, ಹಿ ಹ್ಯಾಸ್ ಬೀನ್ ಸೀನ್ ಬೈ ಮೀ ಅನ್ನೋದು ಪ್ಯಾಸಿವ್. ಶಿ ಹ್ಯಾಸ್ ಸಂಗ್ ಸಮ್ ಫೋಕ್ ಸಾಂಗ್ಸ್, ನೋಡಿ ಶಿ ಹ್ಯಾಸ್ ಸಂಗ್ ಸಮ್ ಫೋಕ್ ಸಾಂಗ್ಸ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಕ್ಟಿವ್ ವಾಯ್ಸ್. ಇದು ಸಮ್ ಫೋಕ್ ಸಾಂಗ್ಸ್ ಹ್ಯಾವ್ ಬೀನ್ ಸಂಗ್ ಬೈ ಹರ್ ಅಂತ ನಾನು ಹೇಳಿದೆ ಅಂದ್ರೆ ಅದು ಪ್ಯಾಸಿವ್ ವಾಯ್ಸ್. ಹೀಗೆ ಹ್ಯಾವ್ ಫಾರ್ಮ್
ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ನಾವು ನೆನ್ಪಿಟ್ಕೋಬೇಕು. ಹ್ಯಾವ್ ಫಾರ್ಮ್ ಅಂದ್ರೆ ಅದರಲ್ಲಿ ಹ್ಯಾವ್ ಬಂತು, ಹ್ಯಾಸ್ ಬಂತು, ಹ್ಯಾಡ್ ಬಂತು. ಹ್ಯಾವ್, ಹ್ಯಾಸ್, ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪರ್ಫೆಕ್ಟ್ ಪ್ಯಾಸಿವ್ ಅಂತ. ಅದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ಯಾವ್ದ್ರಿಂದ ಆಗ್ತದೆ ಅಂದ್ರೆ ಹ್ಯಾವ್, ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್. ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪಾಸ್ಟ್ ಪರ್ಫೆಕ್ಟ್ ಪ್ಯಾಸಿವ್. ಈ ರೀತಿ ಅರ್ಥ ಮಾಡ್ಕೋಬೇಕು. ಈ ಹ್ಯಾಡ್ ಕಟ್ ಡೌನ್ ಸೋ ಮೆನಿ ಟ್ರೀಸ್ ನೋಡಿ, ಇದು ಪಾಸ್ಟ್ ಪರ್ಫೆಕ್ಟ್ ಆಕ್ಟಿವ್ ವಾಯ್ಸ್ ಇದು. ಹಿ ಹ್ಯಾಡ್ ಕಟ್ ಡೌನ್ ಸೋ ಮೆನಿ ಟ್ರೀಸ್. ಸೋ ಮೆನಿ ಟ್ರೀಸ್ ಹ್ಯಾಡ್ ಬೀನ್ ಕಟ್ ಡೌನ್ ಬೈ ಹಿಮ್ ಅಂತ ನಾನು ಹೇಳಿದೆ ಅಂದ್ರೆ ಅದು ಪರ್ಫೆಕ್ಟ್ ನಲ್ಲಿ ಪ್ಯಾಸಿವ್ ವಾಯ್ಸ್. ಇಷ್ಟು ಈ ಹ್ಯಾವ್ ಆಕ್ಸಿಲರಿಯ ಬಗ್ಗೆ ನಾವು ಒಂದು ಉಪಯೋಗವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಇದಾದ ಮೇಲೆ ಇಲ್ಲಿ ಒಂದು ಈ ಹ್ಯಾವ್ ಅನ್ನ ನಾವು ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೆಂಗ್ ಉಪಯೋಗಿಸ್ಬೋದು ಅನ್ನೋದು ನಾನು ಹೇಳ್ತಿದ್ದೀನಿ. ಈ ಫಾರ್ ಎಕ್ಸಾಂಪಲ್ ಕೆಲವು ಮಾಡೆಲ್ ಆಕ್ಸಿಲರಿಗಳಿವೆ. ಎಸ್ಪೆಷಲಿ ಈಗ ಶೆಲ್, ಶುಡ್ ಅಲ್ಲ, ಶೆಲ್, ವಿಲ್ ಮತ್ತು ಶೆಲ್ ಅನ್ನುವಂಥವು. ಇವೆರಡು ನಾವು ಫ್ಯೂಚರ್ ಟೆನ್ಸ್ ಅನ್ನ ರಚನೆ ಮಾಡಲಿಕ್ಕೆ ಬಳಸ್ತಿದ್ವಿ ಅಲ್ವಾ. ಅದೇ ರೀತಿ ಇನ್ನು ಬೇರೆ ಮಾಡೆಲ್ಸ್ ಇದಾವೆ. ಕ್ಯಾನ್, ಕುಡ್, ಮೇ, ಮೈಟ್, ಹ್ಯಾಡ್ ಟು, ಇವೆಲ್ಲವೂ ಮಾಡೆಲ್ಸ್ಗಳೇ. ಯೂಸ್ಡ್ ಟು, ಹ್ಯಾಡ್ ಟು, ಆಮೇಲೆ ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ವುಡ್, ಇವೆಲ್ಲವೂ ಮಾಡೆಲ್ಸ್. ಇವೆಲ್ಲವಕ್ಕೂ ಒಂದೇ ರೂಲ್ಸ್. ಮಾಡೆಲ್ ಆಕ್ಸಿಲರಿಯ ರೂಲ್ಸ್ ಏನಂತ ಹೇಳಿದ್ರೆ ಮಾಡೆಲ್ ಪ್ಲಸ್ ಬೇಸ್ ಅಂತ. ದಿಸ್ ಈಸ್ ದಿ ವರ್ಬ್ ರೂಲ್. ಯಾವುದೇ ಮಾಡೆಲ್ ಆಕ್ಸಿಲರಿ, ಯು ಕ್ಯಾನ್ ಟೇಕ್ ಎನಿ ಮಾಡೆಲ್ ಆಕ್ಸಿಲರಿ. ಇಟ್ ಮೇ ಬಿ ಶೆಲ್, ಆರ್ ಇಟ್ ಮೇ ಬಿ ಶುಡ್, ಇಟ್ ಮೇ ಬಿ ವಿಲ್, ಇಟ್ ಮೇ ಬಿ ವುಡ್, ಇಟ್ ಮೇ ಬಿ ಕ್ಯಾನ್, ಇಟ್ ಮೇ ಬಿ ಕುಡ್, ಇಟ್ ಮೇ ಬಿ ಎನಿ ಅದರ್ ಮಾಡೆಲ್, ಬಟ್ ಮಾಡೆಲ್ ಪ್ಲಸ್ ಬೇಸ್ ಈಸ್ ದಿ ರೂಲ್. ಇಲ್ಲಿ ನಾನು ಹ್ಯಾವ್ ಆಕ್ಸಿಲರಿಯನ್ನ ಮಾಡೆಲ್ ಜೊತೆಗೆ ಬಳಸ್ಬೇಕಂದ್ರೆ ಇಲ್ಲಿ ಹ್ಯಾವ್ ಆಕ್ಸಿಲರಿಯ ಬೇಸ್ ಫಾರ್ಮ್ ಅನ್ನೇ ನಾನು ಉಪಯೋಗಿಸ್ಬೇಕು. ಈ ಉದಾಹರಣೆ, ಐ ಶಾಲ್ ಹ್ಯಾವ್ ಅಂತ ಹೇಳ್ಬೇಕು ನಾನು, ಐ ಶುಡ್ ಹ್ಯಾವ್ ಅಂತ ಹೇಳ್ಬೇಕು, ಐ ಕುಡ್ ಹ್ಯಾವ್ ಅಂತ ಹೇಳ್ಬೇಕು, ಐ ವುಡ್ ಹ್ಯಾವ್ ಅಂತ ಹೇಳ್ಬೇಕು. ಇದು ಒಂದು. ಇಲ್ಲಿ ಮುಂದೆ ನಾನು ಕ್ರಿಯಾಪದ ಮತ್ತೆ ಅದನ್ನ ಅದೇ ರೂಲ್ಸ್ ಅನ್ನೇ ಫಾಲೋ ಮಾಡಿ ಮಾತಾಡ್ಬೇಕು ನಾನು. ಈಗ ಐ ವುಡ್ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಬೈ ದಿ ಟೈಮ್ ಯು ಕಮ್ ಟು ಮೈ ಹೋಮ್. ನೀನು ನನ್ನ ಮನೆಗೆ ಬರೋ ಕಾಲಕ್ಕೆ ನಾನು ನನ್ನ ಕೆಲಸ ಮುಗಿಸಿರ್ತೀನಿ ಅಂತ. ಹಿಂಗೆ ಐ ವುಡ್ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ಐ ವುಡ್ ಹ್ಯಾವ್ ಕುಕ್ಡ್ ರೈಸ್. ನೀನ್ ಬರತ್ತಿಗೆ ನಾನು ಅನ್ನ ಬೇಯಿಸಿರ್ತೀನಿ ಅಂತ. ಹಿಂಗೆ ಅದೇ ರೀತಿ ಅದನ್ನ ಪ್ಯಾಸಿವ್ ಮಾಡೋದು ಕೂಡ ಹಂಗೇನೆ. ರೈಸ್ ವುಡ್ ಹ್ಯಾವ್ ಬೀನ್ ಕುಕ್ಡ್ ಬೈ ಮೀ ಅಂತ. ಹಿಂಗೆ ರೈಸ್ ವುಡ್ ಹ್ಯಾವ್ ಬೀನ್ ಕುಕ್ಡ್ ಬೈ ಮೀ ಅಂತ. ಈ ರೀತಿ ನಾವು ವಾಕ್ಯಗಳನ್ನು ಹೇಳ್ಬೋದು. ಹಿಂಗೆ ನಾವು ಮಾಡೆಲ್ ಜೊತೆಗೆ ಕ್ರಿಯಾಪದಗಳನ್ನ ಬಳಸಬೇಕಾದಾಗ ಮಾಡೆಲ್ ಪ್ಲಸ್ ಬೇಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಒನ್ಸ್ ಅಗೈನ್ ನಾನು ಎಲ್ಲಾ ಆಕ್ಸಿಲರಿ ವರ್ಬ್ಗಳ ಒಂದು ವರ್ಬ್ ರೂಲ್ಸ್ ಅನ್ನ ನಾನು ಸಮ್ಮರೈಸ್ ಮಾಡಿ ಹೇಳಿ ನಾನು ಮುಂದೆ ಬೇರೆ ವಿಷಯದ ಟಾಪಿಕ್ಗೆ ನಾನು ಹೋಗ್ತಿದ್ದೀನಿ. ಈಗ ನೋಡ್ರಿ, ಮೊದಲು ನಾವು ಏನಂತ ತಗೊಂಡ್ವಿ, ಪ್ರೈಮರಿ ಆಕ್ಸಿಲರಿಗಳು 3. ಬಿ, ಡು, ಹ್ಯಾವ್. ಬಿ ನ ರೂಲ್ಸ್ ಏನು? ಬಿ ಪ್ಲಸ್ ಐ ಎನ್ ಜಿ ಮೇಕ್ಸ್ ಕಂಟಿನ್ಯೂಸ್ ಟೆನ್ಸ್. ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪ್ಯಾಸಿವ್ ವಾಯ್ಸ್. ಓಕೆ, ಬಿ ಪ್ಲಸ್ ಐ ಎನ್ ಜಿ ಮೇಕ್ಸ್ ಕಂಟಿನ್ಯೂಸ್ ಟೆನ್ಸ್. ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ಸ್ ಪ್ಯಾಸಿವ್ ವಾಯ್ಸ್. ಬಿ ನಲ್ಲಿ ಎಷ್ಟು ಫಾರ್ಮ್ ಇದಾವೆ? ಪ್ರೆಸೆಂಟ್ ಫಾರ್ಮ್ಸ್ 3 ಇದಾವೆ. ಆಮ್, ಈಸ್, ಆರ್. ಆಮ್, ಈಸ್, ಆರ್ ಪ್ಲಸ್ ing makes present continuous tense. Am, is, are plus ing makes present continuous tense. Am, is, are plus past participle makes passive voice in simple present tense. Passive voice in simple present tense. ಆಮೇಲೆ ಪಾಸ್ಟ್ ನಲ್ಲಿ ಎಷ್ಟಿದಾವೆ? was and were ಇದಾವೆ. was and were plus ing makes past continuous tense. Was and were plus ing makes past continuous tense. Was and were plus past participle makes passive voice in simple past tense. Passive voice in simple past tense. Was and were plus past participle makes passive voice in simple past tense. ಅದೇ ರೀತಿ ನಾವು ಇನ್ನೊಂದು ಯಾವ್ದು ಡೂ ಆಕ್ಸಿಲರಿಗೆ ಹೋಗೋಣ. ಡೂ ಪ್ಲಸ್ ಬೇಸ್. ಅದು ಡೂ ಪ್ಲಸ್ ಬೇಸ್, ದಿಸ್ ಈಸ್ ದಿ ರೂಲ್. ಅದಕ್ಕೆ ಮತ್ತೊಂದು ಯಾವ ಕ್ರಿಯಾಪದವನ್ನು ನಾವು ಉಪಯೋಗ ಮಾಡಲ್ಲ. ಡೂ ಅನ್ನ ಎದಕ್ಕೆ ಉಪಯೋಗ ಮಾಡ್ತಿದೀವಿ? ಡೂ ಈಸ್ ಯೂಸ್ಡ್ ಟು ಮೇಕ್ ಕ್ವೆಶ್ಚನ್ಸ್. ಡೂ ಈಸ್ ಯೂಸ್ಡ್ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ. ಆಮೇಲೆ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಡೂ ನಲ್ಲಿ ಡೂ, ಡಸ್ ಮತ್ತೆ ಡಿಡ್ ಇಷ್ಟಿದಾವೆ ಅಲ್ವಾ. ಇದು ದಿಸ್ ಈಸ್ ದಿ ವರ್ಬ್ ರೂಲ್. ಡೂ ಪ್ಲಸ್ ಬೇಸೆ ಅಲ್ಲಿ, ಡೂ ಪ್ಲಸ್ ಬೇಸ್. ಈ ರೂಲ್ಸ್ ಬಿಟ್ಟು ನಾವು ಯಾವ ವಾಕ್ಯವನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಾದ್ಮೇಲೆ ಹ್ಯಾವ್ ಪ್ಲಸ್ ಪಿ ಪಿ ಮೇಕ್ಸ್ ಪರ್ಫೆಕ್ಟ್ ಟೆನ್ಸ್ ಅಂತ. ಅದೇ ರೀತಿ ಮಾಡಲ್ ಆಕ್ಸಿಲರಿ, ಮಾಡಲ್ ಪ್ಲಸ್ ಬೇಸ್ ಅಂತ ಅರ್ಥ. ಅದು
ಮಾಡಲ್ ಪ್ಲಸ್ ಬೇಸ್. ಆ ಮಾಡಲ್ ಮುಂದೆ ನೀವು ಯಾವ ಕ್ರಿಯಾಪದ ಬೇಕಾದ್ರೂ ಉಪಯೋಗ ಮಾಡಿ. ನೀವು ಯಾವ ಆಕ್ಸಿಲರಿ ಉಪಯೋಗ ಮಾಡ್ರಿ, ಡೂ ಫಾರ್ಮ್ ಉಪಯೋಗ ಮಾಡ್ರಿ, ಬೇರೆ ಯಾವುದೇ ನೀವು ಬಿ ಫಾರ್ಮ್ನ ಯೂಸ್ ಮಾಡಿ. ನೋಡಿ, ಐ ವುಡ್ ಬಿ, ಐ ಕುಡ್ ಬಿ ಅಂತ ಹೇಳ್ಬೇಕು. ಐ ವುಡ್ ಬಿ, ಐ ವುಡ್ ಈಸ್ ಅಂತ ಹೇಳಕ್ ಬರಲ್ಲ ಅಲ್ಲಿ. ದಿಸ್ ಈಸ್ ದಿ ರೂಲ್. ಐ ವುಡ್ ಬಿ, ಐ ಕುಡ್ ಬಿ ಅಂತಲೇ ಹೇಳಬೇಕು. ಬಿ ಫಾರ್ಮ್ ಅನ್ನ ಮಾಡಲ್ ಮುಂದೆ ನಾನು ಬಳಸಬೇಕಾದ್ರೆ ಬಿ ಅಂತಲೇ ಬಳಸ್ಬೇಕು. ಅದನ್ನ ಡೂ ಫಾರ್ಮ್ ಅನ್ನ ಮಾಡಲ್ ಮುಂದೆ ಬಳಸಬೇಕಾದ್ರೆ ಡೂ ಅಂತಲೇ ಬಳಸಬೇಕು. ಹ್ಯಾವ್ ಅನ್ನ ಮಾಡಲ್ ಮುಂದೆ ಬಳಸಬೇಕಾದ್ರೆ ಹ್ಯಾವ್ ಅಂತಲೇ ಬಳಸಬೇಕು. ಆಮೇಲೆ ಅದ್ರ ಮುಂದೆ ಬಳಸುವ ಕ್ರಿಯಾಪದಗಳನ್ನ ಆ ಮುಂದಿನ ಕ್ರಿಯಾಪದದ ರೂಲ್ಸ್ಗೆ ಅನುಗುಣವಾಗಿ ಬಳಸಬೇಕು. ಇಷ್ಟು ಈ ಕ್ರಿಯಾಪದದ ಈ ರೂಲ್ಸ್ ಗಳನ್ನ ಹೇಳ್ತಾ ಮತ್ತು ಈ ಹ್ಯಾವ್ ಆಕ್ಸಿಲರಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಈ ವಿಡಿಯೋ ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.